ಫ್ರೆಂಡ್ಸ್, ನಾನಿವತ್ತು ಚಾಕ್ಲೇಟ್ ಬ್ರೌನಿ ತಯಾರಿಸ್ತಾ ಇದ್ದೇನೆ. ಇದಕ್ಕೆ ನಾನು ತೆಗೆದುಕೊಂಡಂಥ ಸಾಮಗ್ರಿಗಳು, 1 ಬಟ್ಲಷ್ಟು ನಾನು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ, ಅರ್ಧ ಬಟ್ಲಷ್ಟು ನಾನು ಬೆಲ್ಲದ ಪೌಡ್ರನ್ನು ತೆಗೆದುಕೊಂಡಿದ್ದೇನೆ, ಇದು ಆರ್ಗ್ಯಾನಿಕ್ ಪೌಡ್ರ್. ಆಮೇಲೆ ಹಾಲನ್ನು, ಕಾಸಿ ಆರಿಸಿದ ಹಾಲನ್ನು ಅರ್ಧ ಬಟ್ಲು ತೆಗೆದುಕೊಂಡಿದ್ದೇನೆ, ಮತ್ತು ಕೋಕೋ ಪೌಡ್ರ್ 1/4 ಬಟ್ಲು, ಮತ್ತು ಡಾರ್ಕ್ ಚಾಕ್ಲೇಟನ್ನು ಕೂಡ ನಾನು 1/4 ಬಟ್ಲನ್ನು ತೆಗೆದುಕೊಂಡಿದ್ದೇನೆ, ಮತ್ತು ಬೆಣ್ಣೆಯನ್ನು ತೆಗೆದುಕೊಂಡಿದ್ದೇನೆ ನಾನು 50 ಗ್ರಾಮಷ್ಟು. ಇದನ್ನು ಹೇಗೆ ತಯಾರಿಸೋದನ್ನು ನೋಡೋಣ ಬನ್ನಿ. ಮೊದಲು ಒಂದು ಪಾತ್ರೆಗೆ ಬೆಣ್ಣೆನ ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓವನ್ ಇದ್ದರೆ ಅದರಲ್ಲೂ ಕೂಡ ಇಟ್ಟು ಮಾಡ್ಕೋಬೋದು, ಇಲ್ಲ ನಾವು ಒಲೆ ಮೇಲೆ ಇಟ್ಟು ಬಿಸಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಬೆಲ್ಲದ ಪೌಡ್ರನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಬೆಣ್ಣೆ ಜೊತೆ ಈ ಡಾರ್ಕ್ ಚಾಕ್ಲೇಟ್ ಮತ್ತು ಬೆಲ್ಲದ ಪೌಡ್ರ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೋಡಿ, ಈ ರೀತಿ ಮಾಡ್ತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಹಾಲನ್ನು ಹಾಕ್ಕೋಬೇಕು. ಕಾಸಿ ಆರಿಸಿದಂಥ ಒಂದು ಬೆಚ್ಚಗಿರುವಂಥ ಹಾಲನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಮೂರೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಯಾವ ರೀತಿ ಮಿಕ್ಸ್ ಆಗ್ತಾಯಿದೆ ಅಂಥೇಳಿ. ನೋಡಿ, ಈ ರೀತಿ ದಪ್ಪ ಆಗಬೇಕಿದು ಮಿಕ್ಸ್ ಆಗಿ ಒಂದು ಹದಕ್ಕೆ ಬರುತ್ತೆ. ಇದನ್ನು ನೋಡಿ, ಇವಾಗ ಎಲ್ಲ ಮಿಕ್ಸ್ ಆಗಿದೆ. ಈಗ ನಾನು ಗೋಧಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಗಂಟಾಗಬಾರ್ದಿದು, ಸರಿಯಾಗಿ ಎಲ್ಲವೂ ಅದರ ಜೊತೆ ಮಿಕ್ಸ್ ಆಗಬೇಕು ಹಿಟ್ಟೆಲ್ಲ. ನೋಡಿ, ಇವಾಗ ನಾನು ಕೋಕೋ ಪೌಡ್ರನ್ನು ಹಾಕ್ತಾಯಿದ್ದೇನೆ. ನೋಡಿ, ಎಲ್ಲವನ್ನು ಹಾಕಿ ನಾವು ಇವಾಗ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ಒಂದು ರೀತಿಯಿಂದ ನಾವು ಒಳ್ಳೆ ಹದಕ್ಕೆ ಬರಬೇಕಿದೆಲ್ಲ ಮಿಕ್ಸ್ ಆಗಿ. ನೋಡಿ ಮಿಕ್ಸ್ ಆಗ್ತಾಯಿದೆ. ಇವಾಗ ಎಲ್ಲ ಆಗಿದೆ, ಇವಾಗ ರೆಡಿ ಆಗಿದೆ ಇದು. ನೋಡಿ, ಈ ಹದಕ್ಕೆ ಇದು ಬರಬೇಕು ಹಿಟ್ಟು. ನೋಡಿ, ಇದನ್ನು ನಾನು ಒಂದು ಕೇಕ್ ಮೋಲ್ಡಿಗೆ ಹಾಕ್ತಾಯಿದ್ದೇನೆ. ಬಟರ್ ಪೇಪರ್ ಹಾಕಿ ಕೆಳಗಡೆ ಹಾಕಿ ಎಲ್ಲ ಮಿಕ್ಸ್ ಮಾಡಿದಂಥ ಮಿಶ್ರಣವನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿ ನಾವು ಹಾಕಿ ಇದನ್ನು ನಾವು ಈ ರೀತಿ ಅಲುಗಾಡಿಸಿ ಇದನ್ನು ಇಡಬೇಕು. ಮೇಲ್ಗಡೆ ನಾನು ಡಾರ್ಕ್ ಚಾಕ್ಲೇಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ನಾವು ಮೇಲ್ಗಡೆ ಹಾಕಿ ಇಡಬೇಕು. ಇದನ್ನು ಮೊದಲೇ ನಾವು ಓವನನ್ನು ಫ್ರೀ ಹೀಟ್ ಮಾಡ್ಕೋಬೇಕು 30 ನಿಮಿಷ. ನೋಡಿ, ಈ ರೀತಿ ಹೀಟ್ ಮಾಡಿಕೊಂಡು ಒಳಗಡೆ ನಾನು ಇದನ್ನು ಪಾತ್ರೆನ ಇಡ್ತಾಯಿದ್ದೇನೆ. ನೋಡಿ, ಇವಾಗ ರೆಡಿಯಾಗಿದೆ. ಬ್ರೌನಿ ಚಾಕ್ಲೇಟ್ ರೆಡಿಯಾಗಿದೆ. ಇವಾಗ ಇದನ್ನು ನಾವು ಕುಕ್ಕರ್ನಲ್ಲಿ ಕೂಡ ಮಾಡ್ಕೋಬೋದು. ಓವನ್ ಇಲ್ಲದೇ ಇದ್ದವರು ಕುಕ್ಕರ್ನಲ್ಲಿ ಕೂಡ ಮಾಡ್ಕೋಬೋದು. ಕುಕ್ಕರನ್ನು ನಾವು ಫ್ರೀ ಹೀಟ್ ಮಾಡಿಕೊಂಡು ಅದರಲ್ಲಿ ನಾವು ಉಪ್ಪನ್ನು ಹಾಕಿ ಇದನ್ನು ಮೋಲ್ಡನ್ನು ಇಡ್ಬೋದು. ನೋಡಿ, ಈ ರೀತಿ ಮಾಡ್ಕೋಬೇಕು.